ನಮಸ್ಕಾರ ಗೆಳೆಯರೆ. ಭಾರತಕ್ಕೆ ಅತ್ಯಂತ ಹೆಚ್ಚಿನ ಪ್ರಶಂಸೆಯನ್ನು ತಂದುಕೊಡುತ್ತಿರುವ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋದ ಬಗ್ಗೆ ಇಂದಿನ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ. ಇಸ್ರೋದ ಸ್ಥಾಪನೆಯು 1969 ಆಗಸ್ಟ್ 15ರಂದು ಆಗುತ್ತದೆ. ಇದರ ಕೇಂದ್ರ ಕಚೇರಿಯು ಬೆಂಗಳೂರಿನಲ್ಲಿ ಇದೆ. ಇಸ್ರೋದ ಸಂಸ್ಥಾಪಕರು ವಿಕ್ರಮ್ ಸಾರಾಭಾಯ್ ಅವರು. ಇವರನ್ನು ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಎಂದು ಕೂಡ ಕರೆಯುತ್ತಾರೆ. ಇಸ್ರೋದಲ್ಲಿ ದೀರ್ಘಾವಧಿಯ ಕಾಲ ಸೇವೆ ಸಲ್ಲಿಸಿದ ಅಧ್ಯಕ್ಷರೆಂದರೆ ಅದು ಸತೀಶ್ ಧವನ್ ಅವರು. ಇವರು 1972ರಿಂದ 1984ರವರೆಗೆ ಸುಮಾರು 12 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ದಾರೆ. ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ ಕರ್ನಾಟಕದ ಮೂಲದವರೆಂದರೆ ಅದು MKG ಮೆನನ್ ಅವರು. ಇವರು ಮಂಗಳೂರು ಮೂಲದವರಾಗಿದ್ದಾರೆ. ಮತ್ತು UR ರಾವ್ ಅವರು, ಇವರು ಉಡುಪಿ ಮೂಲದವರು. ಮತ್ತು S ಕಿರಣ್ ಕುಮಾರ್ ಅವರು, ಇವರು ಹಾಸನ ಮೂಲದವರು. ಇವರು 2015ರಿಂದ 2018ರವರೆಗೆ ಇದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ನಮ್ಮ ಭಾರತೀಯ ಹೆಮ್ಮೆಯಾದ ಇಸ್ರೋವು ಅನೇಕ ರೀತಿಯ ಕಾರ್ಯಾಚರಣೆಗಳನ್ನು ಮಾಡಿದೆ. ಅದರಲ್ಲಿ ಅನೇಕ ಕಾರ್ಯಾಚರಣೆಯಲ್ಲಿ ಯಶಸ್ವಿಯನ್ನ ಕೂಡ ಪಡೆದುಕೊಂಡಿದೆ. ಕೆಲವು ಜಾಗತಿಕ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಡೀಟೇಲ್ಸ್ಗಳನ್ನು ನೋಡುವುದಾದರೆ, ಮೊದಲ ಉಪಗ್ರಹವೆಂದರೆ ಅದು ಸ್ಪುಟ್ನಿಕ್ 1. ಇದು ರಷ್ಯಾದ ಉಪಗ್ರಹವಾಗಿದ್ದು ಇದನ್ನು 1957ರಲ್ಲಿ ಲಾಂಚ್ ಮಾಡಲಾಗಿದೆ. ಬಾಹ್ಯಾಕಾಶ ಯಾತ್ರೆ ನಡೆಸಿದ ಮೊದಲ ಪ್ರಾಣಿ ಎಂದರೆ ಅದು ನಾಯಿ. ಅದರ ಹೆಸರು ಲೈಕಾ. ಇದು 1957ರಲ್ಲಿ ಬಾಹ್ಯಾಕಾಶದ ನಡೆಸಿದ ಪ್ರಾಣಿಯಾಗಿದೆ. ಬಾಹ್ಯಾಕಾಶ ನಡೆಸಿದ ಮೊದಲ ಗಗನಯಾತ್ರಿ ಯೂರಿ ಗಗರಿಯನ್. ಇವರು 1961ರಲ್ಲಿ ಬಾಹ್ಯಾಕಾಶ ಕಾರ್ಯಾಚರಣೆಯನ್ನು ಮಾಡುತ್ತಾರೆ. ಇವರು ರಷ್ಯಾದ ವಾಸ್ಟಕ್ ನೌಕೆಯ ಮೂಲಕ ಈ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಚಂದ್ರನ ಮೇಲೆ ಪಾದವಿಟ್ಟ ಮೊದಲ ವ್ಯಕ್ತಿ ನೀಲ್ ಆರ್ಮ್ಸ್ಟ್ರಾಂಗ್. ಇವರು ಅಮೆರಿಕ ಮೂಲದವರಾಗಿದ್ದಾರೆ. ಇವರು 1969ರಲ್ಲಿ ಅಪೋಲೋ 11 ಮೂಲಕ ಚಂದ್ರನನ್ನು ತಲುಪಿ ಚಂದ್ರನ ಮೇಲೆ ಪಾದವಿಟ್ಟ ಮೊದಲ ವ್ಯಕ್ತಿಯಾಗಿದ್ದಾರೆ. ಮತ್ತು ಬಾಹ್ಯಾಕಾಶ ನಡಿಗೆ ಸ್ಪೇಸ್ ವಾಕ್ ಮಾಡಿದ ಮೊದಲ ಗಗನಯಾತ್ರಿ ಅಲೆಸ್ಕೆ ಲೆವನೋವಾ. ಇವರು ರಷ್ಯಾ ಮೂಲದವರಾಗಿದ್ದಾರೆ. ಇವರು 1965ರಲ್ಲಿ ಬಾಹ್ಯಾಕಾಶ ನಡಿಗೆಯನ್ನ ಮಾಡಿದ್ದಾರೆ. ಬಾಹ್ಯಾಕಾಶ ಯಾನ ಮಾಡಿದ ಮೊದಲ ಭಾರತೀಯ ಗಗನಯಾತ್ರಿ ರಾಕೇಶ್ ಶರ್ಮಾ. ಇವರು ರಷ್ಯಾದ ಸುಯೆಜ್ 12 ಎಂಬ ನೌಕೆಯ ಮೂಲಕ ಬಾಹ್ಯಾಕಾಶ ಯಾನ ಮಾಡಿದ ಮೊದಲ ಭಾರತೀಯರಾಗಿದ್ದಾರೆ. ಇವರು 1984ರಲ್ಲಿ ಬಾಹ್ಯಾಕಾಶ ಯಾನ ಮಾಡಿದ್ದಾರೆ. ಮೊದಲ ಭಾರತೀಯ ಮಹಿಳಾ ಗಗನಯಾತ್ರಿ ಕಲ್ಪನಾ ಚಾವ್ಲಾ. ಇವರು ನಾಸಾದ ಕೊಲಂಬಿಯಾ ನೌಕೆಯ ಮೂಲಕ 2003 ಫೆಬ್ರವರಿ 1ರಂದು ಅಪಘಾತದಲ್ಲಿ ನಿಧನರಾದರು. ಇಸ್ರೋಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಇಂಪಾರ್ಟೆಂಟ್ ಡೀಟೇಲ್ಸ್ ಗಳನ್ನ ನೋಡೋದಾದ್ರೆ, ಇಸ್ರೋದ ಬಾಹುಬಲಿ ಎಂದು GSLV Mk3 ಅನ್ನ ಕರೆಯುತ್ತಾರೆ.